ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೊಸ BMTC ಪ್ಯಾಕೇಜ್ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ಬೆಂಗಳೂರಿನ ಸುಂದರವಾದ ದೇವಸ್ಥಾನಗಳನ್ನ ಒಂದೇ ದಿನ ಕವರ್ ಮಾಡ್ಬೇಕಂತ ಯಾರೆಲ್ಲ ಅನ್ಕೊಂಡಿದೀರಾ ಅವ್ರಿಗೆ ಈ ಪ್ಯಾಕೇಜು. ಸೊ ಒಂದೇ ದಿನದಲ್ಲಿ ನಿಮ್ಗೆ 8 ಪ್ಲೇಸಸ್ ನ ಕವರ್ ಮಾಡ್ತಾರೆ. ಸೊ ಈ ಪ್ಯಾಕೇಜ್ ಹೆಸರು ದಿವ್ಯ ದರ್ಶನ. ಈ ಪ್ಯಾಕೇಜ್ ಬಂದ್ಬಿಟ್ಟು ಮೇ 31, 2025 BMTC ಅವರು ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಲಾಸ್ಟ್ ತಿಂಗಳು, ಅಂದ್ರೆ ದೂರ ಏನಾಗಿಲ್ಲ, ಇದೇ ವರ್ಷ ಶುರು ಮಾಡಿದಂತ ಪ್ಯಾಕೇಜ್. ಮೊದಲು ಇದರ ಬುಕ್ಕಿಂಗ್ ಹೇಗ್ ಮಾಡೋದು ಅಂತ ಹೇಳ್ತೀನಿ, ನೋಡ್ಕೊಂಡ್ ಬನ್ನಿ. ಮೊದಲು KSRTC ಅವರ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ಅಲ್ಲಿ KSRTC ಟೂರ್ ಬುಕ್ಕಿಂಗ್ ಅಂತ ಹೋದ್ರೆ ನಿಮ್ಗೆ ಬೆಂಗಳೂರು ಟು ದಿವ್ಯ ದರ್ಶನ್ ಅಂತ ಆಪ್ಷನ್ ಸಿಗುತ್ತೆ. ನಿಮ್ಗೆ ಯಾವ ಡೇಟ್ ಬೇಕೋ ಆ ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವೀಕೆಂಡ್ ನಲ್ಲಿ ಜಾಸ್ತಿ ಬಸ್ಸಸ್ ಅವೈಲೇಬಲ್ ಇರುತ್ತೆ. ಟಿಕೆಟ್ ಪ್ರೈಸ್ ಬಂದು 472 ರುಪೀಸ್ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಇನ್ನೊಂಚೂರು ಕಮ್ಮಿ ಇರುತ್ತೆ. ಅದಾದ್ಮೇಲೆ ಸೀಟ್ ನ ಸೆಲೆಕ್ಟ್ ಮಾಡ್ಕೊಂಡು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಎಲ್ಲ ಫಿಲ್ ಮಾಡ್ಬಿಟ್ಟು ಆನ್ಲೈನ್ ನಲ್ಲಿ ಪೇಮೆಂಟ್ ಮಾಡ್ಕೊಳ್ಳಿ. ಸೊ ಬುಕ್ಕಿಂಗ್ ನೋಡಿದ್ರಲ್ಲ, ಬುಕ್ಕಿಂಗ್ ಆದ್ಮೇಲೆ ನಮ್ಮ ಪಿಕಪ್ ಬಂದ್ಬಿಟ್ಟು ಮೆಜೆಸ್ಟಿಕ್ ನಲ್ಲಿ ಇರುತ್ತೆ. ಮೆಜೆಸ್ಟಿಕ್ ಇಂದ ಪಿಕಪ್ ಮಾಡ್ತಾರೆ. ನನ್ನ ಹಿಂದೆ ಈಗೇನ್ ನೋಡ್ತಿದ್ದೀರಲ್ಲ, ಇದೇ ನಮ್ಮ ಬಸ್ಸು. 8:30ಗೆ ಹೊರಡುವಂತ ಬಸ್ಸು. ಕರೆಕ್ಟ್ ಆಗಿ 8:25 ಬಂದಿದೆ, 5 ನಿಮಿಷ ಮುಂಚೆ ಬಂದಿದೆ. ಮತ್ತೆ ಇನ್ನೊಂದೇನಂದ್ರೆ ಇದು ಲಾಸ್ಟ್ ಬಸ್ಸು, 8:30ಗೆ ಲಾಸ್ಟ್ ಬಸ್ಸು. ಸೊ ಇದು ನಮ್ಮ ದಿವ್ಯ ದರ್ಶನದ ಲಾಸ್ಟ್ ಬಸ್ಸು. 7:50 ಇಂದ ಸ್ಟಾರ್ಟ್ ಆಗುತ್ತೆ ಬಸ್ಸಸ್ಗಳು. 8:30ಗೆ ಲಾಸ್ಟ್ ಬಸ್ಸಸ್. ತುಂಬಾ ಬಸ್ಸಸ್ ಪ್ರೊವೈಡ್ ಮಾಡಿದ್ದಾರೆ. ಯಾಕಂದ್ರೆ ಜಾಸ್ತಿ ಜನ ನೀವು ನೋಡ್ಬೋದು ಇಲ್ಲಿ ವಯಸ್ಸಾದವರು, ಲೇಡೀಸ್ಗಳು, ಸೀನಿಯರ್ ಸಿಟಿಸನ್ಸ್ ಜಾಸ್ತಿ. ಸೊ ಅದಕ್ಕೋಸ್ಕರ ಎಲ್ಲಾ ಬಸ್ಸಸ್ಗಳು ಬೇಗ ಫುಲ್ ಆಗ್ತವೆ. ಡೈಲಿ 1-2 ಗಾಡಿ ಹೋಗುತ್ತೆ. ಶನಿವಾರ ಭಾನುವಾರ 5 ಅಥವಾ 6 ಗಾಡಿ ಹೋಗುತ್ತೆ. ಈಗ ನಾವು ಬಂದಿರುವಂತ ಮೊದಲನೇ ದೇವಸ್ಥಾನ ಮೈಸೂರು ರೋಡ್ ನಲ್ಲಿ ಇರುವಂತ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ನಮ್ಗೆ 15 ನಿಮಿಷ ಟೈಮ್ ಇರುತ್ತೆ. ಫಸ್ಟ್ ದೇವರ ದರ್ಶನ ಮಾಡೋಣ. ನೀವು ನನ್ನ ಹಿಂದೆ ನೋಡ್ತಿದ್ದೀರಲ್ಲ, ಈ ಆಂಜನೇಯ ಸ್ವಾಮಿ ದೇವರ ವಿಗ್ರಹ 18 ಅಡಿ ಇರುವಂತ ಈ ವಿಗ್ರಹ ತುಂಬಾ ಇತಿಹಾಸ ಇರುವಂತ ವಿಗ್ರಹ. ಈ ದೇವಸ್ಥಾನವನ್ನು ಶ್ರೀ ವ್ಯಾಸರಾಜರು 15ನೇ ಶತಮಾನದಲ್ಲಿ ಪ್ರತಿಷ್ಠಾಪಿಸಿದರು. ಹಿಂದಿನ ಕಾಲದಲ್ಲಿ ಯೋಧರು ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಈ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡ್ಕೊಂತಿದ್ರಂತೆ. ಈಗ ನಾವು ಬಂದಿರುವಂತ ಎರಡನೇ ದೇವಸ್ಥಾನ ರಾಜರಾಜೇಶ್ವರಿ ನಗರದಲ್ಲಿರುವಂತ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ. ಸೊ ಇಲ್ಲಿ ನಮ್ಗೆ 20 ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ. ಫಸ್ಟ್ ದೇವರ ದರ್ಶನ ಮಾಡೋಣ, ಬನ್ನಿ. ದ್ರಾವಿಡ ಶೈಲಿಯ ಗೋಪುರಗಳು ಮತ್ತು ಶಕ್ತಿಪೀಠ. ಇದೊಂದು ಪುಣ್ಯಕ್ಷೇತ್ರ. ದೇವಿ ರಾಜರಾಜೇಶ್ವರಿ ಪರಮಶಕ್ತಿ ರೂಪ, ತ್ರಿಶಕ್ತಿ ರೂಪಿಣಿ, ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿ. ನಿತ್ಯ ಪೂಜೆ, ವಿಶೇಷ ಹವನಗಳು ಮತ್ತು ನವರಾತ್ರಿ ಹಬ್ಬ ಇಲ್ಲಿ ವಿಶೇಷ. ಇವಾಗ ನಾವು ಬಂದಿರುವಂತ ಮೂರನೇ ದೇವಸ್ಥಾನ RR ನಗರದಲ್ಲಿ ಇರುವಂತ ದೇವಸ್ಥಾನ. RR ನಗರದಲ್ಲಿರೋ ಎಲ್ಲರೂ ಕೂಡ ಈ ದೇವಸ್ಥಾನನ ವಿಸಿಟ್ ಮಾಡೇ ಇರ್ತೀರಾ ಅಂತ ಅನ್ಕೊಂಡಿದೀನಿ. ಹೌದು, ಶೃಂಗಗಿರಿ ಶ್ರೀ ಷಣ್ಮುಖ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದೀವಿ. ಇದು ನಮ್ಮ ಮೂರನೇ ದೇವಸ್ಥಾನ. ಸೊ ಇಲ್ಲಿ ನಮ್ಗೆ 20 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಈ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಅದಾದ್ಮೇಲೆ 4ನೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. RR ನಗರದಲ್ಲೇ ಇರೋದ್ರಾಗಿರಿಂದ ರಾಜರಾಜೇಶ್ವರಿ ಟೆಂಪಲ್ ಮತ್ತೆ ಷಣ್ಮುಖ ಸ್ವಾಮಿ ದೇವಸ್ಥಾನ ಹತ್ರ ಆಗಿರೋದ್ರಿಂದ 2 ದೇವಸ್ಥಾನ ಬೇಗ ಕವರ್ ಮಾಡ್ತಾರೆ. ಈ ದೇವಸ್ಥಾನವು 6 ಮುಖದ ಕಾರ್ತಿಕೇಯನಿಗೆ ಅರ್ಪಿಸಲಾಗಿದೆ. ಬೆಟ್ಟದ ಮೇಲೆ ನಿರ್ಮಿತವಾದ ಈ ದೇವಸ್ಥಾನವು ಆಧ್ಯಾತ್ಮಿಕ ಶಾಂತಿ ಮತ್ತು ಸುಂದರ ವಾತಾವರಣ ಹೊಂದಿದೆ. ಪ್ರವಾಸಿಗರ ಗಮನ ಸೆಳೆಯುತ್ತದೆ.
ದೇವಸ್ಥಾನದ ಪಕ್ಕದಲ್ಲಿರುವ ಶ್ರೀದೇವಿ ಕರುಮಾರಮ್ಮ ದೇವಸ್ಥಾನ, ಇದು ನಮ್ಮ 4ನೇ ದೇವಸ್ಥಾನ. ತಾಯಿ ಕರುಮಾರಿ ತೀವ್ರ ನಂಬಿಕೆಯ ದೇವತೆ, ಗ್ರಾಮ ದೇವತೆ ರೂಪದಲ್ಲಿ ಪೂಜೆ ಮಾಡ್ತಾರೆ. ಈಗ ನಾವು ಬಂದಿರುವಂತ 5ನೇ ದೇವಸ್ಥಾನ ಓಂಕಾರ್ ಹಿಲ್ಸ್ ಟೆಂಪಲ್. ಓಂಕಾರ್ ಹಿಲ್ಸ್ ದೇವಸ್ಥಾನ ಇದು ಕೂಡ ರಾಜರಾಜೇಶ್ವರಿ ನಗರದಲ್ಲೇ ಇರುವಂತ ದೇವಸ್ಥಾನ. ಸೊ ನೋಡಿದ್ರಲ್ಲ, ರಾಜರಾಜೇಶ್ವರಿ ನಗರದಲ್ಲಿ ಎಷ್ಟು ದೇವಸ್ಥಾನಗಳು ಕವರ್ ಮಾಡಿದ್ರು, ಇದು 5ನೇ ದೇವಸ್ಥಾನ. 4 ಕೂಡ ರಾಜರಾಜೇಶ್ವರಿ ನಗರದಲ್ಲೇ ಇರುವಂತ ದೇವಸ್ಥಾನ ಆಗಿರೋದ್ರಿಂದ ಬೇಗ ಬೇಗ ಕವರ್ ಮಾಡ್ತಾರೆ. ಈಗ ಇನ್ನೂ ಟೈಮ್ ಒಂದು 12 ಗಂಟೆ ಆಗಿದೆ. ನಮ್ಗೆ ಜಾಸ್ತಿ ಟೈಮ್ ಹೋಗೋದು ಎಲ್ಲಿ ಗೊತ್ತಾ, ಒಂದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಹೋಗುತ್ತೆ. ಅದಾದ್ಮೇಲೆ ಮೋಸ್ಟ್ಲಿ ಅದೇ ಅನ್ಸುತ್ತೆ, ನನ್ನ ಪ್ರಕಾರ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ಸುತ್ತೆ. ಇನ್ನು ಇಲ್ಲೆಲ್ಲ ದೇವಸ್ಥಾನದಲ್ಲೆಲ್ಲ ಬರೀ ಅರ್ಧ ಗಂಟೆ 20 ನಿಮಿಷ ಈ ತರ ಟೈಮ್ ಇರುತ್ತೆ. ಬೇಗ ಬೇಗ ದರ್ಶನಗಳಾಗುತ್ತೆ, ದರ್ಶನ ಮಾಡ್ಕೊಂಡು ಬರ್ಬೋದು. ಈ ಹಿಲ್ಸ್ ಮೇಲೆ ಭಾರತದಲ್ಲೇ ಅಪರೂಪವಾದ 12 ಜ್ಯೋತಿರ್ಲಿಂಗ ಸನ್ನಿಧಿಗಳನ್ನ ಒಂದೇ ಕಡೆಯಲ್ಲಿ ನೋಡಬಹುದು. ಶ್ರೀ ಬ್ರಹ್ಮಶ್ರೀ ಪಾಠಶಾಲಾ ಮತ್ತು ವೇದ ಪಾಠಶಾಲೆಯು ಇಲ್ಲಿಯ ವಿಶೇಷ. ಇವಾಗ ನಾವು ಬಂದಿರುವಂತ 6ನೇ ದೇವಸ್ಥಾನ ವಸಂತ ನಗರದಲ್ಲಿರುವಂತ ಇಸ್ಕಾನ್ ಟೆಂಪಲ್. ಸೊ ಇದು ಯಶವಂತಪುರದಲ್ಲಿರುವಂತ ಇಸ್ಕಾನ್ ಟೆಂಪಲ್ ಅಲ್ಲ, ವಸಂತಪುರದಲ್ಲಿರುವಂತ ಇಸ್ಕಾನ್ ಟೆಂಪಲ್. ನನಗೂ ಒಂದ್ ಸೆಕೆಂಡ್ ಇಸ್ಕಾನ್ ಅಂದಿದ ತಕ್ಷಣ ಗಾಬರಿ ಆಯ್ತು. ಇದು ವಸಂತ ನಗರದಲ್ಲಿರುವಂತ ಇಸ್ಕಾನ್ ಅಂತ ಹೇಳಿದ್ರು. ನಾನು ಫಸ್ಟ್ ಟೈಮ್ ವಸಂತ ನಗರದಲ್ಲಿರುವಂತ ಇಸ್ಕಾನ್ ದೇವಸ್ಥಾನಕ್ಕೆ ಬಂದಿರೋದು. ನಾನು ಯಾವಾಗ್ಲೂ ಓರಿಯನ್ ಮಾಲ್ ಹತ್ರ ಯಶವಂತಪುರದ ಹತ್ರ ಇರುವಂತ ಇಸ್ಕಾನ್ಗೆ ಹೋಗ್ತಿದ್ದೆ. ನಾನು ಅದೇ ನೋಡಿ ಪಾರ್ಕಿಂಗ್ ಎಲ್ಲ ನೋಡಿ, ನಿಮ್ಗೆ ಬೈಕ್ ಪಾರ್ಕಿಂಗ್ ಆಗಿರ್ಬೋದು, ಗಾಡಿ ಪಾರ್ಕಿಂಗ್ ಆಗಿರ್ಬೋದು, ಮತ್ತೆ ಬಸ್ಗಳ ಪಾರ್ಕಿಂಗ್ ಆಗಿರ್ಬೋದು, ಇಷ್ಟು ದೊಡ್ಡದಾಗಿದೆ. ಇಷ್ಟು ದೊಡ್ಡದಾಗಿ ಇಲ್ವಲ್ಲ, ಅಲ್ಲಿ ಎಲ್ಲಿ ಪಾರ್ಕಿಂಗ್ ಮಾಡ್ತಾರೆ ಅನ್ನೋದು ಇತ್ತು. ಆಮೇಲೆ ಗೊತ್ತಾಯ್ತು ಈ ತರ ವಸಂತ ನಗರದಲ್ಲಿ ಒಂದು ಇಸ್ಕಾನ್ ಆಗಿದೆ ಅಂತ. ಸೊ ಅಲ್ಲಿ ಇರೋದು ದೊಡ್ಡ ಇಸ್ಕಾನು, ಇದು ಕೂಡ ಇಸ್ಕಾನ್ ಅವ್ರದೇನೆ, ಬಟ್ ಇದು ಚಿಕ್ಕ ಇಸ್ಕಾನು. ಮತ್ತೆ ಇಲ್ಲಿ ಕೂಡ ತುಂಬಾನೇ ಜನ ಬಂದಿದ್ದಾರೆ. ಈಗ ನಾವು ಬಂದಿದೀವಿ 7ನೇ ಜಾಗ. ಎಲ್ಲಿ ಗೊತ್ತಾ? ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರ ವಿಶ್ವಖ್ಯಾತಿಯ ಆಶ್ರಮ. ಧ್ಯಾನ, ಯೋಗ, ಪ್ರಕೃತಿ ಮಧ್ಯಮ, ಆಧ್ಯಾತ್ಮಿಕ ಶಾಂತಿಗೆ ಪ್ರಸಿದ್ಧವಾಗಿರುವಂತ ಆರ್ಟ್ ಆಫ್ ಲಿವಿಂಗ್ ಬಂದಿದೀವಿ. ಸೊ ಇಲ್ಲಿ ಆಶ್ರಮದಲ್ಲಿ ನಿಮ್ಗೆ ದುಡ್ಡು ಕೊಟ್ಟಿನೂ ಊಟ ಮಾಡ್ಬೋದು, ಹಾಗೆ ಫ್ರೀ ಊಟನೂ ಕೂಡ ಇದೆಯಂತೆ. ನಾವು ಈಗ ಫ್ರೀ ಊಟಕ್ಕೆ ಹೋಗ್ತಾ ಇದೀವಿ. ನೋಡೋಣ ಹೇಗಿದೆ ಅಂತ ಹೇಳ್ತೀನಿ ನಿಮ್ಗೆ, ಫ್ರೀ ಊಟ ಹೇಗಿರುತ್ತೆ ಅಂತ. ಇದು ಆಶ್ರಮದಿಂದನೇ ಕೊಡ್ತಾ ಇರುವಂತ ಫ್ರೀ ಊಟ. ಪೇಡು ಮಾಡ್ಬೋದು, ನೀವು ದುಡ್ಡು ಕೊಟ್ಟು ಊಟ ಮಾಡ್ತೀರಾ ಅಂದ್ರೂ ನೀವು ಮಾಡ್ಬೋದು, ಇಲ್ಲ ಫ್ರೀ ಆಗಿ ಊಟ ಅಂದ್ರೂ ನಿಮ್ಗೆ ಇಲ್ಲಿ ಊಟ ಇರುತ್ತೆ, ವ್ಯವಸ್ಥೆ ಇರುತ್ತೆ. ಸೊ ಇವಾಗ ನೋಡಿದ್ರಲ್ಲ, ಫ್ರೀ ಊಟ ಮಾಡಿದ್ವಿ. ನಾನು ಹೇಳೋದೇನಂದ್ರೆ, ಯಾರೇ ಆರ್ಟ್ ಆಫ್ ಲಿವಿಂಗ್ ಬಂದ್ರು ಇಲ್ಲಿ ಫ್ರೀ ಊಟ ಮಾಡಿ. ಯಾಕಂದ್ರೆ ನಾವು ಊಟ ತುಂಬಾ ಚೆನ್ನಾಗಿತ್ತು. ಇವಾಗ ಗೈಡ್ ಹೇಳಿದಾರೆ ನಮ್ಗೆ ಒಂದು 500 ಮೀಟ್ರು ಇಲ್ಲೊಂದು ಏನೋ ಪ್ಲೇಸ್ ಇದೆ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಡ್ಕೊಂಡು ಹೋಗ್ತಾ ಇದೀವಿ. ಆರ್ಟ್ ಆಫ್ ಲಿವಿಂಗು ನಾನು ಫಸ್ಟ್ ಟೈಮ್ ಬಂದಿರೋದು. ನಮ್ಮೂರು ಕನಕಪುರಕ್ಕೆ ಹೋಗ್ಬೇಕಾದ್ರೆಲ್ಲ ನೋಡ್ತಾ ಇದ್ವಿ ಆರ್ಟ್ ಆಫ್ ಲಿವಿಂಗು. ರವಿಶಂಕರ್ ಸ್ವಾಮೀಜಿಯವರ ಆಶ್ರಮ ನೋಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಒಂದ್ಸತಿ ಒಳಗಡೆ ಬಂದಿರಲಿಲ್ಲ. ಇದೇ ಈ ಪ್ಯಾಕೇಜ್ ಸಲುವಾಗಿ ಬಂದಿರೋದು ಫಸ್ಟ್ ಟೈಮು. ನಮ್ ಗೈಡ್ ಹೇಳಿದ್ರು ಇಲ್ಲೊಂದ್ ನದಿ ಇದೆ ನೋಡ್ಕೊಳ್ಳಿ, ಅದಾದ್ಮೇಲೆ ಅಲ್ಲಿ ಒಳಗಡೆ ಹೋಗಿ ಗುರುಕುಲ ಇದೆ ಅಂತ. ಈಗ ನದಿ ತೋರಿಸಿದೀನಿ, ಗುರುಕುಲ ತೋರಿಸ್ತೀನಿ ಬನ್ನಿ. ಮೆಡಿಟೇಷನ್ ಮಾಡಕ್ಕೆ ಎಷ್ಟು ವಿಶಾಲವಾಗಿದೆ ನೋಡಿ ಜಾಗ. ನೋಡಿ, ಇದೇ ಗುರುಕುಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಹಳೆ ಸಿನಿಮಾಗಳ ಜ್ಞಾಪನ ಬರ್ತಿದಾವೆ ನನಗೆ.
ओ भाई साहब out, in, out, in, out, in, out, in, out, in, out. ಮೆಡಿಟೇಷನ್ ಮಾಡಿಸಿದ್ರು ಮತ್ತೆ 20 ನಿಮಿಷ ಮೆಡಿಟೇಷನ್ ಮಾಡಿದ್ರೆ ಸಾಕು 2 ಅವರ್ ನಿದ್ದೆ ಮಾಡೋದಕ್ಕೆ ಸಮ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಪ್ಯಾಕೇಜ್ ಇಂದ ಆಗಿರೋದ್ರಿಂದ ಲಿಮಿಟೆಡ್ ಎಡಿಷನ್ ಇಷ್ಟೇ, ನಮ್ಗೆ ಇಷ್ಟೇ ತೋರ್ಸೋದು. ಆರ್ಟ್ ಆಫ್ ಲಿವಿಂಗ್ ಏನಿದೆ ಇಷ್ಟೇ ಕವರ್ ಮಾಡೋದು. ನಾವೇನಾದ್ರೂ ಇವರ ವೆಬ್ಸೈಟ್ ಅಲ್ಲೇನೆ ಬುಕ್ ಮಾಡ್ಕೊಂಡು ಇಲ್ಲ ಇದ್ರ ಪ್ಯಾಕೇಜ್ ಅಲ್ಲಿ ಬಂದ್ರೆ ನಮ್ಗೆ ಜಾಸ್ತಿ ಕವರ್ ಮಾಡ್ತಾರೆ. ಇವಾಗ ನಾವು ಬಂದಿರೋಂತ 8ನೇ ದೇವಸ್ಥಾನ, ಇದು ಕೊನೆ ದೇವಸ್ಥಾನ. ಇವಾಗ ನಾವು 5 ಗಂಟೆಗೆ ಕರೆಕ್ಟ್ ಆಗಿ ಬಂದಿದೀವಿ. ಬನಶಂಕರಿ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದಿದೀವಿ, ನೀವು ಇಲ್ಲಿ ಹಿಂದೆ ನೋಡ್ಬೋದು. ಸೊ ಇದು ನಮ್ಮ ಕೊನೆ ದೇವಸ್ಥಾನ. ಇಲ್ಲಿ ಯಾರನ ಮೆಟ್ರೋ ಇದ್ರೆ, ಇಲ್ಲಿ ಮೆಟ್ರೋ ನಿಯರ್ ಇರೋದ್ರಿಂದ ಯಾರನ ಮನೆಗೆ ಹೋಗ್ಬೇಕಂದ್ರೆ ಹೋಗ್ಬೋದು, ಇಲ್ಲ ಅಂದ್ರೆ ತಿರ್ಗಾ ಮೆಜೆಸ್ಟಿಕ್ ನಲ್ಲೇ ಡ್ರಾಪ್ ಮಾಡ್ತಾರೆ. ಸೊ ಇವಾಗ 5 ಗಂಟೆ ಆಗಿರೋದ್ರಿಂದ ನಮ್ಗೆ ಇಲ್ಲಿ 30 ಮಿನಿಟ್ಸ್ ಇದೆ. 30 ಮಿನಿಟ್ಸ್ ಅಲ್ಲಿ ಫಸ್ಟ್ ದರ್ಶನ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟ್ ಬೆಂಗಳೂರಿನ ಪ್ರಮುಖ ದೇವಿ ದೇವಾಲಯಗಳಲ್ಲಿ ಶ್ರೀ ಬನಶಂಕರಿ ದೇವಾಲಯ ಹೆಚ್ಚು ಪ್ರಾಮುಖ್ಯತೆ ಹೊಂದಿದೆ. ಹಾಗೆ ಬೆಂಗಳೂರಿನ ಶ್ರೀಮಂತ ದೇವಾಲಯ ಅಂತ ಕೂಡ ಪ್ರಾಮುಖ್ಯತೆಗೆ ಪಾತ್ರವಾಗಿದೆ. ಈ ದೇವಸ್ಥಾನದ ದೇವಿಯನ್ನು ಶಾಕಾಂಬರಿ ದೇವಿ ಅಂತ ಕರೀತಾರೆ. ಶಾಕಾಂಬರಿ ಎಂದರೆ ಸಸ್ಯಾಹಾರಿ ದೇವಿ ಅಂತ ಅರ್ಥ. ಹಾಗೆ ಇಲ್ಲಿನ ಮತ್ತೊಂದು ವಿಶೇಷ ಏನೆಂದರೆ ನಿಂಬೆ ಹಣ್ಣಿನಲ್ಲಿ ದೀಪ ಬೆಳಗಿಸಿ ಆರತಿ ಬೆಳಗುವುದು. ಹಾಗೆ ಇಲ್ಲಿ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ನಿಮ್ಗೇನಾದ್ರೂ ಈ ಪ್ಯಾಕೇಜ್ ಇಷ್ಟ ಆಗಿದ್ರೆ ಬುಕ್ ಮಾಡ್ಕೊಳ್ಳಿ. ಹಾಗೆ ಇದೇ ತರ ಪ್ಯಾಕೇಜ್ ವಿಡಿಯೋಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ತೆ.